ರಿಶ್ವಂತ್ ಅವ್ರದ್ದು ಜನ್ಮದಿನ ಒಂದು ಅರ್ಥಪೂರ್ಣವಾದಂತ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋಕೆ ಇಲ್ಲಿವರೆಗೂ ಬಂದು ನಿಮ್ಗಳ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದಾರೆ. ನಿಮ್ಮಂತರ ತರ ಎಲ್ಲಾ ತರ ಈ ತರ ಸಹಾಯ ಮಾಡ್ಕೊಂಡು ಜನ ಇದ್ರೆ ಎಲ್ಲಾ ನಿರಾಶ್ರಿತರಿಗೆ ಇಂಥ ನೋವು ಇರೋದಿಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ರಿಶ್ವಂತ್ ಅವ್ರದ್ದು ಜನ್ಮದಿನ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿವರೆಗೂ ಬಂದು ನಿಮ್ಗಳ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಒಳ್ಳೇದಾಗಲಿ. ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ನಿಮ್ಮ ಎಲ್ಲ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಆಶ್ರಮದಲ್ಲಿ ಹೇಳಂಥದ್ದು ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ಇದರಲ್ಲಿ ಎಲ್ಲ ಕಡೆ ನೋಡಿದ್ರೆ ನಿಮ್ಮ ಏಜಿಗೆ ಈ ವೈಭವದಿಂದ ಇಂಥ ನಿರಾಶ್ರಿತ ಜನರು ಇರೋದ್ರಲ್ಲಿ ನಮಗೆ ಹೇಳೋಕ್ಕೆ ಯಾವುದರಲ್ಲೂ ಇಲ್ಲ. ನಿಮ್ಮಂತರ ಥರ ಎಲ್ಲ ಥರ ಈ ಥರ ಸಹಾಯ ಮಾಡ್ಕೊಂಡು ಜನ ಇದ್ದರೆ ಎಲ್ಲ ಇಂಥ ನಿರಾಶ್ರಿತರಿಗೆ ಇಂಥ ನೋವು ಇರೋದಿಲ್ಲ. ಆದರೆ ಒಂದು ಮನೇಲಿ ಒಂದು ತಂದೆ ತಾಯಿ ಸಾಕಬೇಕಂದ್ರೆ ಅಷ್ಟು ಕಷ್ಟ. ಅಂಥದ್ರಲ್ಲಿ ಇಷ್ಟು ಜನ ಈಸ್ತಾ ಇದ್ದೀರಾ ಅಂದರೆ ಭಗವಂತ ನಿಮಗೆ ಅಂಥ ಒಂದು ಭಾಗ್ಯ ಕೊಟ್ಟವನೇ ಅಂದರೆ ಅದು ನಾವು ಕಣ್ಣಲ್ಲಿ ಹೇಳೋಕ್ಕಾಗಲ್ಲ. ಏನು ಅಂಥದನ್ನು ನಾವು ಈಸ್ಕೋಬೇಕು. ಥ್ಯಾಂಕ್ ಯು. ಅದಂತೂ ಸತ್ಯ. ಥ್ಯಾಂಕ್ ಯು ಅಣ್ಣ. ಒಳ್ಳೇದಾಗಲಿ. ಧನ್ಯವಾದ ಎಲ್ರಿಗೂ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶಿವನೇ ಭುವನಂ ಗಗನಂ ಸಕಲ ಶರಣ ಅಖಿಲ ನಿಖಿಲ ಶಿವನೇ ಶರಣ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.